ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬ ವಿಶೇಷವಾದದ್ದು ಮತ್ತು ಪ್ರತಿಯೊಬ್ಬರಿಗೂ ಅಗತ್ಯವಾದದ್ದು. ನಾವು ಬದುಕುತ್ತಿರುವ ಈ ಕಾಲದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂದು ತಿಳಿಯುವುದು ಬಹಳ ಕಷ್ಟವಾಗಿದೆ. ಅದರಲ್ಲೂ ವಿಶೇಷವಾಗಿ ಆತ್ಮಿಕ ಜೀವನದಲ್ಲಿ ನಮ್ಮನ್ನು ದಾರಿ ತಪ್ಪಿಸುವವರು ಬಹಳ ಜನರಿದ್ದಾರೆ. ಯೇಸು ಕ್ರಿಸ್ತರು ಅಂದೇ ಒಂದು ಎಚ್ಚರಿಕೆಯನ್ನು ನೀಡಿದ್ದರು. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ಬರುತ್ತಾರೆ, ಆದರೆ ಒಳಗಡೆ ತೋಳಗಳಾಗಿರುತ್ತಾರೆ. ಹಾಗಾದರೆ ಇವರನ್ನು ಪತ್ತೆ ಹಚ್ಚುವುದು ಹೇಗೆ? ಒಬ್ಬ ವ್ಯಕ್ತಿ ಸತ್ಯವಂತನು ಅಥವಾ ವಂಚಕನು ಎಂದು ತಿಳಿಯಲು ಇರುವ ಅಳತೆಗೋಲು ಯಾವುದು? ಇಂದು ನಾವು ಈ ವಿಷಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ವೇಷ ಮತ್ತು ವಾಸ್ತವ. ಯೇಸು ಹೇಳುತ್ತಾರೆ, ಅವರು ಕುರಿವೇಷ ಹಾಕಿಕೊಂಡು ಬರುತ್ತಾರೆ ಎಂದು. ಇದರ ಅರ್ಥವೇನು? ಅವರು ನೋಡಲು ತುಂಬ ಸೌಮ್ಯವಾಗಿ, ದೈವ ಭಕ್ತರಂತೆ, ಸಿಹಿಯಾಗಿ ಮಾತನಾಡುವವರಂತೆ ಕಾಣುತ್ತಾರೆ. ಅವರ ಮಾತುಗಳಲ್ಲಿ ಜೇನಿನಂತಹ ಸವಿ ಇರಬಹುದು. ಆದರೆ ಯೇಸು ಎಚ್ಚರಿಸುವುದು ಅವರ ಹೊರಗಿನ ರೂಪವನ್ನಲ್ಲ, ಅವರ ಒಳಗಿನ ಉದ್ದೇಶವನ್ನು. ಅವರು ಹಿಡುಕೊಂಡು ಹೋಗುವ ತೋಳದ ಕೆಲಸವೇನು? ಕುರಿಗಳನ್ನು ರಕ್ಷಿಸುವುದಲ್ಲ, ಅವುಗಳನ್ನು ತಿನ್ನುವುದು ಅಥವಾ ನಾಶ ಮಾಡುವುದು. ಇಂದು ಅನೇಕರು ತಮ್ಮ ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ ಅಥವಾ ಹೆಸರಿಗಾಗಿ ಭಕ್ತಿಯ ಮುಖವಾಡ ಧರಿಸಿದ್ದಾರೆ. ನಾವು ಕೇವಲ ಅವರ ಪವಾಡ ಅಥವಾ ಮಾತುಗಳನ್ನು ನೋಡಿ ಮರುಳಾಗಬಾರದು. ಫಲಗಳಿಂದ ಗುರುತಿಸಿ. ಈಗ ಮುಖ್ಯ ಪ್ರಶ್ನೆ, ಅವರನ್ನು ಕಂಡುಹಿಡಿಯುವುದು ಹೇಗೆ? ಯೇಸು ಒಂದು ಸುಂದರವಾದ ಉದಾಹರಣೆ ನೀಡುತ್ತಾರೆ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ನೋಡಿ ಸ್ನೇಹಿತರೆ, ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣು ಸಿಗುತ್ತದೆಯೇ? ಖಂಡಿತ ಇಲ್ಲ. ಅಂಜೂರದ ಹಣ್ಣು ಬೇಕಾದರೆ ಅಂಜೂರದ ಮರದ ಬಳಿಯೇ ಹೋಗಬೇಕು. ಹಾಗೆ ಒಬ್ಬ ವ್ಯಕ್ತಿಯ ಬೋಧನೆ ಸತ್ಯವಾಗಿದ್ದರೆ ಅವನ ಜೀವನದಲ್ಲಿ ಆತ್ಮದ ಫಲಗಳು ಇರಬೇಕು. ಅವರು ಪ್ರೀತಿಯನ್ನು ತೋರುತ್ತಿದ್ದಾರೆ, ಅವರಲ್ಲಿ ನಮ್ರತೆ ಇದೆ, ಅವರು ಹೇಳುವ ಮಾತುಗಳು ಮಾಡುವ ಕೆಲಸಕ್ಕೂ ಸಂಬಂಧವಿದೆ. ಒಬ್ಬ ಮನುಷ್ಯ ಎಷ್ಟೇ ದೊಡ್ಡ ಭಾಷಣ ಮಾಡಿದರೂ ಅವನ ವೈಯಕ್ತಿಕ ಜೀವನದಲ್ಲಿ ಸತ್ಯ ಮತ್ತು ನೀತಿ ಇಲ್ಲದಿದ್ದರೆ ಅವನು ಹುಳುಕು ಮರಕ್ಕೆ ಸಮಾನ. ಒಳ್ಳೆ ಮರ ಮತ್ತು ಕೆಟ್ಟ ಮರ. ವಾಕ್ಯ ಹೇಳುತ್ತದೆ, ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಇದು ಪ್ರಕೃತಿಯ ನಿಯಮ. ಒಬ್ಬ ವ್ಯಕ್ತಿಯ ಅಂತರಾಳದಲ್ಲಿ ದೇವಬಯಕೆ ಮತ್ತು ಸತ್ಯವಿದ್ದರೆ ಅವನಿಂದ ಹೊರಬರುವ ಕಾರ್ಯಗಳು ಸಮಾಜಕ್ಕೆ ಮತ್ತು ದೇವರಿಗೆ ಮೆಚ್ಚುಗೆಯಾಗಿರುತ್ತವೆ. ಆದರೆ ಒಬ್ಬನ ಹೃದಯದಲ್ಲಿ ಅಸೂಯೆ, ಲೋಭ ಮತ್ತು ಅಧಿಕಾರದ ಹಪಾಹಪಿ ಇದ್ದರೆ ಅವನು ಎಷ್ಟೇ ಪ್ರಯತ್ನಿಸಿದರೂ ಒಳ್ಳೆ ಫಲ ನೀಡಲು ಸಾಧ್ಯವಿಲ್ಲ. ಇಲ್ಲಿ ನಾವು ನಮ್ಮನ್ನು ಕೂಡ ಪರೀಕ್ಷಿಸಿಕೊಳ್ಳಬೇಕು. ನಾವು ಇತರರನ್ನು ವಿಮರ್ಶಿಸುವ ಮೊದಲು ನಮ್ಮ ಜೀವನದಲ್ಲಿ ಎಂತಹ ಫಲಗಳಿವೆ? ನಾವು ಒಳ್ಳೆ ಮರಗಳಾಗಿದ್ದೇವೆ ಅಥವಾ ಕೇವಲ ಹೊರಗಿನ ಪ್ರದರ್ಶನಕ್ಕೆ ಮಾತ್ರ ಸೀಮಿತವಾಗಿದ್ದೇವೆ? ಪ್ರಾಯೋಗಿಕ ಅನ್ವಯ. ಹಾಗಾದರೆ ಸುಳ್ಳುಗಾರರಿಂದ ಬಚಾವಾಗಲು ನಾವು ಏನು ಮಾಡಬೇಕು? 1. ವಾಕ್ಯದ ಜ್ಞಾನ. ಬೈಬಲ್ ಅನ್ನು ಸರಿಯಾಗಿ ಓದಿ. ಸತ್ಯ ಗೊತ್ತಿದ್ದರೆ ಮಾತ್ರ ಸುಳ್ಳನ್ನು ಪತ್ತೆ ಹಚ್ಚಲು ಸಾಧ್ಯ. 2. ಪರಿಶೀಲನೆ. ಯಾರನ್ನಾದರೂ ಕುರುಡಾಗಿ ನಂಬಬೇಡಿ. ಅವರ ನಡತೆ ಮತ್ತು ಕುಟುಂಬ ಜೀವನವನ್ನು ಗಮನಿಸಿ. 3. ಪ್ರಾರ್ಥನೆ. ದೇವರಿಗೆ ಕೇಳಿ, ಸ್ವಾಮಿ ನನಗೆ ವಿವೇಚನಾ ಶಕ್ತಿ ಕೊಡು ಎಂದು. ಪವಾಡಗಳ ಹಿಂದೆ ಬೀಳಬೇಡಿ, ಪವಿತ್ರತೆಯ ಹಿಂದೆ ಬನ್ನಿ. ಸುಳ್ಳು ಪ್ರವಾದಿಗಳು ಪವಾಡಗಳನ್ನು ತೋರಿಸಬಹುದು, ಆದರೆ ಪವಿತ್ರ ಜೀವನವನ್ನು ತೋರಿಸಲು ಅವರಿಗೆ ಸಾಧ್ಯವಿಲ್ಲ. ಕೊನೆಯದಾಗಿ, ಯೇಸು ಹೇಳಿದ ಮಾತು ಸಾರ್ವಕಾಲಿಕ ಸತ್ಯ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. ಮರವನ್ನು ಎಲೆಗಳಿಂದಲ್ಲ, ಹಣ್ಣುಗಳಿಂದ ಅಳೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಖ್ಯವಾಗಿ ಸತ್ಯದ ಹಾದಿಯಲ್ಲಿ ನಡೆಯಲು ಪ್ರಯತ್ನಿಸೋಣ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಪ್ರಾರ್ಥನೆ. ಪರಲೋಕದಲ್ಲಿರುವ ನಮ್ಮ ಪ್ರೀತಿಯ ತಂದೆಯೇ, ಇಂದು ನಿಮ್ಮ ಪವಿತ್ರ ವಾಕ್ಯದ ಮೂಲಕ ನೀಡಿದ ಎಚ್ಚರಿಕೆಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಪ್ರಭುವೇ. ನಾವು ಜೀವಿಸುತ್ತಿರುವ ಈ ಲೋಕದಲ್ಲಿ ಅನೇಕ ಸುಳ್ಳು ಬೋಧನೆಗಳು ಮತ್ತು ವೇಷಧಾರಿಗಳು ನಮ್ಮನ್ನು ದಾರಿ ತಪ್ಪಿಸಲು ಕಾಯುತ್ತಿದ್ದಾರೆ. ಸತ್ಯ ಯಾವುದು, ಸುಳ್ಳು ಯಾವುದು ಎಂದು ತಿಳಿಯಲಾಗದ ಅಂಧಕಾರದಲ್ಲಿ ನಾವಿದ್ದೇವೆ.
ಸ್ವಾಮಿ, ನಮಗೆ ಆತ್ಮಿಕ ವಿವೇಚನೆಯನ್ನು ದಯಪಾಲಿಸು. ಕೇವಲ ಹೊರಗಿನ ಕುರಿವೇಷವನ್ನು ನೋಡಿ ಮರುಳಾಗದೆ ಒಬ್ಬ ವ್ಯಕ್ತಿಯ ಒಳಗಿರುವ ಗುಣವನ್ನು ಮತ್ತು ಅವರ ಜೀವನದ ಫಲಗಳನ್ನು ಸರಿಯಾಗಿ ಗುರುತಿಸುವ ಜ್ಞಾನವನ್ನು ನಮಗೆ ನೀಡು. ಪವಾಡಗಳಿಗಿಂತ ಹೆಚ್ಚಾಗಿ ನಿನ್ನ ವಾಕ್ಯದ ಸತ್ಯವನ್ನು ಪ್ರೀತಿಸುವಂತೆ ನಮಗೆ ಸಹಾಯ ಮಾಡು. ತಂದೆಯೇ, ನಾವು ಇತರರನ್ನು ವಿಮರ್ಶಿಸುವ ಮೊದಲು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುತ್ತೇವೆ. ನಮ್ಮ ಜೀವನದಲ್ಲಿ ಅಸೂಯೆ, ದ್ವೇಷ ಅಥವಾ ಲೋಭವೆಂಬ ಮುಳ್ಳುಗಿಡಗಳಿರದೆ ಪ್ರೀತಿ, ಶಾಂತಿ ಮತ್ತು ತಾಳ್ಮೆ ಎಂಬ ಒಳ್ಳೆಯ ಫಲಗಳನ್ನು ಕೊಡುವ ಒಳ್ಳೆಯ ಮರಗಳಾಗಿ ನಮ್ಮನ್ನು ಮಾರ್ಪಡಿಸು. ನಮ್ಮ ಮಾತು ಮತ್ತು ಕೃತಿಗಳು ಒಂದಾಗಿರಲಿ. ನಮ್ಮನ್ನು ದಾರಿ ತಪ್ಪಿಸುವ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸು. ನಿನ್ನ ಸತ್ಯದ ಹಾದಿಯಲ್ಲಿ ಅಂತ್ಯದವರೆಗೆ ನಡೆಯಲು ಬೇಕಾದ ಕೃಪೆಯನ್ನು ದಯಪಾಲಿಸು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಅರ್ಪಿಸುತ್ತೇವೆ ತಂದೆಯೇ, ಆಮೇನ್.